ಚೈನಾದ್ದು ಪ್ರತಿ ವರ್ಷವೂ $3 ಟ್ರಿಲಿಯನ್ ಅದು ವಿದೇಶ ತರಿಸ್ಕೊಳ್ತದೆ, ಅಷ್ಟು ಉತ್ಪಾದನೆ ಮಾಡ್ತದೆ. ಅದರ ಲಾಭದಲ್ಲಿರುವಂಥದ್ದು ಅದೊಂದು. ಅಮೇರಿಕ ಸಹಿತ ಲಾಭದಲ್ಲಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇದ್ರೊಳಗೆ, ಅಷ್ಟು ಮುಂದುವರೆದು ಬಿಟ್ಟಿದ್ದಾರೆ. ಅದು ನಮ್ಮಲ್ಲಿ ಇಲ್ಲಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಬೆಳೆಸ್ಬೇಕಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಇರ್ತದೆ, ಹಾಕಬೇಕಾಗ್ತದೆ. ನಾವು ಪ್ರೈವೇಟ್ರಿಗೆ ಹಾಕ್ಬಿಟ್ಟು ಕೂತ್ಬಿಟ್ಟಿವಿ. ಅವ್ರು ಲಾಭ ಇದ್ರೆ ಹಾಕ್ತಾರೆ, ಎಲ್ಲ ಬಿಟ್ಟುಬಿಡ್ತಾರೆ. ಮತ್ತು ಸ್ಕಿಲ್ ಇಲ್ಲ, ಎಂಪ್ಲಾಯೀಸ್ ಸಿಗದೇ ಇದ್ರೆ ಅವ್ರಿಗೆ ಎಲ್ಲಿದು ಮಾಡೋರ್ತಾರೆ, ಏನು ಮಾಡೋರ್ತಾರೆ. ಆದರೆ ಏನು ಮಾಡಿಬಿಡ್ತಾರಪ್ಪ ಅಂದ್ರೆ ಲಾಸ್ ತೋರಿಸ್ತಾರೆ. ಲಾಸ್ ತೋರಿಸಿ ಅದನ್ನು ಸರ್ಕಾರ ನೀವೊಂದು ಅರ್ಧ ನಮ್ಮೊಂದು ಅರ್ಧ ಅಂತೇಳಿ ರಿಟರ್ನ್ ಅಪ್ಪಂಬತ್ತೇಳಿ ಮಾಡಿ ಹೋಗಿಬಿಡ್ತಾರೆ. ಹೀಗಾಗಿ ಈ ಕಡೆ ಅಗ್ರಿಕಲ್ಚರ್ ಬೆಳೀತಾ ಇಲ್ಲ, ಈ ಕಡೆ ಅಗ್ರಿಕಲ್ಚರ್ ಸೆಕ್ಟ್ರಿಂದ ಲಾಭ ಬರ್ತಾಯಿಲ್ಲ, ಇನ್ನೊಂದು ಕಡೆ ನಮ್ಮ ಕೈಗಾರಿಕೆಯಿಂದಲೂ ಸಿಗ್ತಾಯಿಲ್ಲ. ಎಲ್ಲ ಕಾರಣದಿಂದಾಗಿ ಈಗೇನು ಈ ಒಂದು ಚನ್ನರಾಯಪಟ್ಟಣದ ಸುತ್ತಮುತ್ತ ಏನು ಸಾವಿರಾರು ಎಕರೆ ಭೂಮಿ ಇಟ್ಟಿದ್ದಾರಲ್ಲ, ಈ ಎಷ್ಟು 13 ಗ್ರಾಮಗಳ ಅಂದರೆ ಸಾವಿರಾರು ಎಕರೆ ಭೂಮಿ ಇದು ಕೈಗಾರಿಕೆ ಕೊಡ್ಬೇಕಂತ ಏನು ವಿಚಾರ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅದನ್ನ ಇನ್ನೂ ಹಲವು ಹೊಸ ವಿಚಾರ ಮಾಡಿ ಆ ರೈತರಿಗೆ ಅದು ಉಳಿಯೋಂಗೆ ಮಾಡಿ. ಇನ್ನೂ ಒಂದು ಮತ್ತೊಂದು ಮಾತು, ನಿಮಗಾಯಿತು, ನಮ್ಮ ಬ್ಯಾಂಕ್ಗಳಿಗೆ ಆಯಿತು, ದೊಡ್ಡ ಕೈಗಾರಿಕೆಗಳಿಗೆ ದುಡ್ಡು ಹಾಕೋ ಶಕ್ತಿ ಇವತ್ತು ಉಳಿದಿಲ್ಲ. ಬ್ಯಾಂಕ್ಗಳು ದಿವಾಳಿ ಆಗ್ತಾ ಬರ್ತದೆ ನಿಧಾನಕ್ಕೆ. ಯಾಕಂದರೆ ಈ ಕಾರ್ಪೊರೇಟ್ಗಳು ದುಡ್ಡು ಸಾಲ ತೊಗೊಳ್ಳೋದು ಮಾಡೋದು, ಸಾವಿರಾರು ಕೋಟಿ ರೂಪಾಯಿ ತೊಗೊಂಡು ಜಿಗಿದೋಗ್ಬಿಡೋದು ಬೇರೆ ದೇಶಕ್ಕೆ. ಇದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅಲ್ಲೂ ಲಾಭ ಇಲ್ಲ. ಅಟ್ಲೀಸ್ಟ್ ಒಕ್ಕಲಿಗರು ಬಿಟ್ಟರೆ ಕಡೆಗೆ ಈಗ 5 ಕಿಲೋದಿಂದ 10 ಕಿಲೋ ಅಕ್ಕಿ ಕೊಡ್ಬೋದು ನಾಳೆ ಮೋದಿಯವರು. ಯಾಕಂದರೆ ರೈತ ಬೆಳಿಬೇಕಲ್ಲ, ರೈತ ಬೆಳೆಗೆ ಎಲ್ಲಿ ಕೂಡ ಅವರು. ಅದಕ್ಕಾಗಿ ರೈತರು ಬಿಟ್ಟರಪ್ಪ ಅಂದ್ರೆ ಭೂಮಿ